ಒಬ್ಬ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದ್ರದ್ದು ವರ್ಕಲ್ಲಿ ಅದರದೇ ಆದ ಒಂದು ವರ್ಕ್ ನಡೀತಾ ಇತ್ತು. ಸೊ ಆ ವರ್ಕ್ ನಡೆಯುವಾಗ ನಾನು ಈ ತರ ಕನ್ಸು ಕಟ್ಕೊಂಡಿದ್ದೀನಿ, ನಾನು ಏನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ನಮಗೆ ಪರಿಚಯ ಆಗಿದ್ದು. ಅದಾದ್ಮೇಲೆ ನಾನು ಇಲ್ಲಿ ನನ್ನ ಡೈರೆಕ್ಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಸೊ ನಾನು ಕಿರಿಯಣ್ಣನ ಪರಿಚಯ ಮಾಡಿಸಿದೆ. ನೋಡಪ್ಪ, ನಮ್ಮ ಡೈರೆಕ್ಟರ್ ಈ ತರ ಇದ್ದಾರೆ, ನೀನು ಫಸ್ಟ್ ಅಲ್ಲಿ ಕೋರ್ಡಿನೇಟ್ ಮಾಡ್ಕೊ, ಅಲ್ಲಿ ಕೋರ್ಡಿನೇಟ್ ಮಾಡ್ಕೊಂಡ್ರೆ ನಿನಗೂ ನಾಲೆಡ್ಜ್ ಬರುತ್ತೆ, ನೀನ್ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು ಅನ್ಕೊಂಡಿದೀಯ ಅಂತ. ಆವಾಗ ನನ್ಗೆ ಇವ್ರ ಪರಿಚಯ ಆದ್ಮೇಲೆ ಇಲ್ಲ ಈಗ ಸಬ್ಜೆಕ್ಟ್ ಜಸ್ಟ್ ಒನ್ ಲೈನ್ ನ ಇವ್ರು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದ್ರು. ಅದು ಎಕ್ಸ್ಪ್ಲೈನ್ ಮಾಡುವಾಗ ನಾವು ಇವ್ರು ಹೇಳ್ತಾ ಇದ್ದಿದ್ದು ಯಾವ ಲೆವೆಲ್ಗೆ ಅಂದ್ರೆ ತುಂಬಾ ಯೂಸ್ ಆಗಿ ಹೇಳಕ್ ಪ್ರಯತ್ನ ಪಡೋದು. ಸೊ ಅದನ್ನ ಹಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ. ಯೂಸ್ ಆಗಿ ಹೇಳಕ್ ಇವಾಗ ಓಕೆ, ಯೂಸ್ ಆಗಿ ಏನೋ ಹೇಳ್ತೀಯ, 60 ಕೋಟಿ 70 ಕೋಟಿ ಬಡ್ಜೆಟ್ ಬೇಕು, ಯಾರು ಕೊಡ್ತಾರೆ? ಇಂಡಸ್ಟ್ರಿ ಸರ್ ಇವಾಗ ಹೆಂಗೆ ಅಂದ್ರೆ, ನಾವ್ ಇವಾಗ ಅಮ್ಮ ದಯವಿಟ್ಟು ಸಿನಿಮಾ ಸಖತ್ತಾಗಿ ಮಾಡಿದ್ವಿ, ಬನ್ನಿ ಕೈ ಮುಗಿರಿ ಕಾಲಿ ಮುಗಿರಿ, ಏನೂ ವರ್ಕ್ ಆಗಲ್ಲ ಸರ್. ಒಂದೇ ತಿಕ್ದಲ್ಲಿ ದಮ್ಮಿದ್ರೆ ಬಿಸ್ನೆಸ್ ಮಾಡ್ಬೇಕು, ಅಷ್ಟೇ ವರ್ಕ್ ಆಗೋದು. ನಮಗೆ ಗೊತ್ತಿರೋ ನಾಲೆಡ್ಜ್ ಏನಂದ್ರೆ, ನಿನಗೆ ಗಟ್ಟಿ ಗುಂಡಿಗೆ ಇದೆಯಾ, 4 ಜನ ಇಷ್ಟಪಡಿಸೋಷ್ಟು ಕೆಪಾಸಿಟಿ ಇದೆಯಾ, ಥಿಯೇಟರ್ ಹತ್ರ ಹೋಗಿ ಕೈ ಮುಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಬಂದು ಕುತ್ಕೊಳ್ಳೋರಿಗೆ ಎಂಟರ್ಟೈನ್ಮೆಂಟ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಅದಷ್ಟೇ ವರ್ಕ್ ಆಗೋದು. ನಾವು ಬಡವ್ರ ಮನೆಯಿಂದ ಬಂದಿದೀವಿ, ಯಾರು ಸರ್ ಕೇಳ್ತಿರ್ತಾರೆ? ನೀವು ಬಡವ್ರ ಮನೆಯಿಂದ ಆದ್ರೂ ಬಾ, ಕೋಟಿ ಇಟ್ಕೊಂಡಾದ್ರೂ ಬಾ, ನಿನ್ ಟ್ಯಾಲೆಂಟ್ ಇದೆಯಾ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ಕೆಪಾಸಿಟಿ ಇದೆಯಾ, ಅದಷ್ಟೇ ಕೇಳೋದು. ಸೊ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ಯಾಕಂದ್ರೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ವಿತ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಇವಾಗೇನು ನಾವು ಮದ್ದೂರೋಡೆ ಅಂತ ಏನ್ ಮಾಡ್ತಾ ಇದ್ವಿ, ಅದು ಒಂದು ಯೂಸ್ ಕೂತ್ಕೊಂಡು ಫ್ಯಾಮಿಲೀಸ್ ಎಲ್ಲ ಎಂಜಾಯ್ ಮಾಡೋಂಥ ಸಿನಿಮಾ. ಅದು ನೆಕ್ಸ್ಟ್ ಇನ್ನೊಂದು ವರ್ಷ ಬ್ಲಾಕ್ ಸಿಟಿ ಅಂತ ಮಾಡ್ತಾ ಇದ್ವಿ, ಔಟ್ ಅಂಡ್ ಔಟ್ ಮಾಸ್ ಸಿನಿಮಾ. ಸೊ 2 ಸಿನಿಮಾದು ಸ್ಕ್ರಿಪ್ಟ್ ವರ್ಕ್ ನಡೆಯೋ ಟೈಮಲ್ಲಿ ಇವ್ರದ್ದು ಸಿನಿಮಾ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ನಿಸ್ತು. ಸೊ ಎರಡರ ಮಧ್ಯೆ ಇದೊಂಥರ ಬೇರೆ ಲೈನ್, ಬೇರೆ ಸಬ್ಜೆಕ್ಟ್ ವರ್ಕ್ ಮಾಡೋಣ ಅಂತ. ಅದ್ರ ಜೊತೆಗೆ ಆ ತಂದೆ ತಾಯಿ ಮತ್ತೆ ಇವತ್ತಿನ ಜನರೇಷನ್ ಅಲ್ಲಿ ಸರ್ ಎಲ್ಲೋ ಒಂದ್ ಕಡೆ ಹಳ್ಳಿಯಿಂದ ಬರೋ ಮಕ್ಳಿಗೆ ನೀನ್ ಸಿನಿಮಾ ಮಾಡ್ತೀಯ ಅಂದ್ರೆ ಬೇಡಪ್ಪ, ಎಂತೆಂತ ರಾಜಕಾರಣಿಗಳ ಮಕ್ಳ ಕೈಲಿ ಆಗಿಲ್ಲ, ನಿನಗೆ ಯಾಕೆ ಬೇಕು ಅಂತಾರೆ ಫಸ್ಟ್. ಸೆಕೆಂಡ್ ಒನ್, ಮಾಡಕ್ ಆಗಲ್ವ ಅನ್ನೋ ಕ್ವಶನ್ ಮಾರ್ಕ್ಗಳು ಜಾಸ್ತಿ. ರಾಜಕೀಯಕ್ಕಿಂತ ವರ್ಷ ಆಗಿದೆ ಸಿನಿಮಾ ಇಂಡಸ್ಟ್ರಿ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಬಿಕಾಸ್ ಏನಕ್ಕೆ ಅಂದ್ರೆ 10 ಸಿನಿಮಾ ರಿಲೀಸ್ ಆಗುತ್ತೆ, ಕರ್ನಾಟಕದವ್ರಿಗೆ ಥಿಯೇಟರ್ ಕೊಡಲ್ಲ. ಇನ್ನೊಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆ ಕಡೆಯಿಂದ ಒಂದು 5-6 ಜನ ಹೀರೋಗಳು ಬರುತ್ತೆ, ಹೊಸಬ್ರು ಸಿನಿಮಾ ಮಾಡ್ತಾರೆ, ಒಂದೇ ಶೋ ಕೊಡೋದು. ಸೊ 1.5 ಕೋಟಿ ಬಜೆಟ್ ಹಾಕಿರ್ತೀವಿ, 10 ಜನ ಥಿಯೇಟರ್ ಹತ್ರ ಬರೋದು ತುಂಬಾ ಕಷ್ಟ ಆಗಿರುತ್ತೆ. ಅದು ಒಂದು ವಾರ ಆದ್ಮೇಲೆ ಪುಷ್ ಆಗ್ತಾ ಇದೆ ಅನ್ನೋಷ್ಟು ನೆಕ್ಸ್ಟ್ ಯಾರೋ ಒಬ್ರು ಸೂಪರ್ ಸ್ಟಾರ್ ಬಂದಿರ್ತಾರೆ, ಕಲಾವಿದ್ರು ಉಳ್ಕೊಳಕ್ ಆಗ್ತಾ ಇಲ್ಲ. ಈ ತರದನ್ನೆಲ್ಲ ನೋಡಿ ಇದನ್ನೆಲ್ಲ ಎದುರಿಸಲೇಬೇಕು ಅನ್ನೋ ಒಂದು ಗುಂಡಿಗೆ ಇಟ್ಕೊಂಡೇ ಬರ್ತಾ ಇದೀವಿ. ಸೊ ನಮ್ಮ ಟೀಮ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲಿ ಬಂದಿರುವಂತ ಮೀಡಿಯಾ ಟೀಮ್ ಇರ್ಬೋದು, ಪೇಪರ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ತಂದೆ ತಾಯಿ ಬಂದಿದ್ದೀರಾ. ಡೆಫಿನೆಟ್ಲಿ ಅಮ್ಮ, ನಿಮ್ ಮಗನ್ ಒಳ್ಳೇದಾಗತ್ತೆ, ತಲೆ ಕೆಡ್ಸ್ಕೋಬೇಡಿ. ಇವನ್ ಹಾರ್ಡ್ ವರ್ಕ್ ಇವಾಗ ಏನ್ ಅನ್ಕೊಂಡಿದ್ದಾನೆ. ಸೊ ಡೆಫಿನೆಟ್ಲಿ ಇದೆಲ್ಲದ್ರ ಜೊತೆಗೆ ನನ್ಗೆ ಲೈಫಲ್ಲಿ ದರ್ಶನ್ ಸರ್ ಬಿಟ್ರೆ ಒಬ್ಬ ಗುರು, ನಿಜವಾಗ್ಲೂ ಲೈಫಲ್ಲಿ ಏನಾದ್ರು ಮಾಡೇ ಮಾಡ್ತಾನೆ. ಇಂಡಸ್ಟ್ರಿಲಿ ಒಂದ್ ಲೆವೆಲ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇವತ್ತೇನು ಒಂದು 10 ವರ್ಷ ಆದ್ಮೇಲೆ ಇವತ್ತೇನು ಉಪ್ಪಿ ಸರ್, ಆಮೇಲೆ ಪ್ರಶಾಂತ್ ಸರ್, ಸೂರಿ ಸರ್, ಈ ತರ ಒಂದು ಲಿಸ್ಟ್ ಒಂದು 10 ವರ್ಷ ಇಂಡಸ್ಟ್ರಿ ಕಾಲಿಟ್ ಆದ್ಮೇಲೆ ಒಬ್ಬನ ಹೆಸರು ಕೇಳ್ತೀವಿ ಅಂತ ಅನ್ಸಿದ್ರೆ ನನ್ನ ಸರ್ಕಲ್ ಅಲ್ಲಿ ನೋಡಿ ಡೈರೆಕ್ಟರ್ಗಳಲ್ಲಿ ಡೆಫಿನೆಟ್ಲಿ ಗಿರಿಯಣ್ಣ ಹೆಸರು ಕೇಳ್ತೀವಿ. ನೋ ಡೌಟ್ ಅಬೌಟ್ ಇಟ್. ಇವತ್ತು ಹೇಳ್ತಾ ಇದ್ದೀನಿ, ಮಾರ್ಕ್ ಮೈ ವರ್ಡ್, ಡೆಫಿನೆಟ್ಲಿ ಇನ್ನು 10 years ಆದ್ಮೇಲೆ ನಾನು ಹೊಸಬ ಇರ್ಬೋದು, ಬ್ಯಾಕ್ ಟು ಬ್ಯಾಕ್ ನನ್ನ ಜೊತೆ 2-3 ಸಿನಿಮಾ ಮಾಡ್ತಾ, ಅದನ್ನ ನೆಕ್ಸ್ಟ್ ವರ್ಷನ್ ಇದೆ. ಗಿರಿ ಅನ್ನೋದು ಇವಾಗ ನಾರ್ಮಲ್ ಆಗಿ ಅವನ ಇವಾಗ ಹೆಂಗೆ ಅಂದ್ರೆ ಇವನ್ ಸುತ್ತ ತುಂಬಾ ಜನ ಇದ್ದಾರೆ, ಚಿನ್ನದ ದುಂಡಿನ ಚಿಲ್ಲರೆ ಕಾಸು ಹಾಕಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಹೇಳ್ತಾ ಇದೀನಿ, ನೀನ್ ಚಿಲ್ಲರೆ ಕಾಸು ಹಾಕ್ಸ್ಕೋಬೇಡ, ನಿನ್ನಲ್ಲಿ 1000 ತರ ಟ್ಯಾಲೆಂಟ್ಸ್ ಇದೆ ಸರ್. ಎಲ್ಲೋ ಒಂದ್ ಕಡೆ ಒಂದು 10 ಜನಕ್ಕೆ ಸುತ್ತ ಇರೋರಿಗೆ ಎಲ್ಲಾರ್ಗು ಪುಷ್ ಮಾಡಕ್ಕೆ ಒಬ್ಬ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡ್ತಿರ್ತಾನೆ. ಬಟ್ ಆ ಡೈರೆಕ್ಟರ್ ಬೆಳೆಯಕ್ಕೆ ಯಾರು ಇಷ್ಟಪಡಲ್ಲ. ನನ್ನ ಸರ್ಕಲ್ ಅಲ್ಲಿ ಇವಾಗ ನಾರ್ಮಲ್ ಆಗಿ ಡೈರೆಕ್ಟರ್ ಅಥವಾ ಫ್ರೆಂಡ್, ಹೀರೋ ಫ್ರೆಂಡ್ಸ್ ಇದ್ದಾಗ ಡೆಫಿನೆಟ್ಲಿ ಬೆಳೆಯಕ್ ಆಗಲ್ಲ ಸರ್. ಬಿಕಾಸ್ ಏನಕ್ಕೆ ಅಂದ್ರೆ ನನ್ಗಿನ ಒಂದ್ ಸ್ಟೆಪ್ ಮೇಲೆ ಹೋಗುವಾಗ ಫಸ್ಟ್ ಹೇಟ್ ಮಾಡೋದು ನನ್ನ ಫ್ರೆಂಡ್, ನನ್ಗಿನ್ನ ಮೇಲೆ ಹೋಗ್ತಿದ್ದಾನಲ್ಲ, ನನ್ಗಿನ ಸಿನಿಮಾ ಚೆನ್ನಾಗ್ ಆಗ್ತಿದೆಯಲ್ಲ ಅಂತ. ಸೊ ಅದಕ್ಕೆ ಇವನ್ ಸುತ್ತ ಇರೋರಲ್ಲಿ ಎಲ್ಲರೂ ಇವನ್ನ ಹೇಟ್ ಮಾಡೋರೇನೆ. ಇವ್ನು ಎಲ್ಲಿ ಏನಾದ್ರು ಮಾಡ್ಬಿಡ್ತಾನೆ, ಇವ್ನು ನನ್ನ ಸರ್ಕಲ್ ಅಲ್ಲೇ ಇರ್ಬೇಕು, ನನಗಿನ್ನ ಕೆಳಗಿರ್ಬೇಕು ಅಂತ. ಇವ್ನ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿನ್ ಜೊತೆ ಬಂದಿರೋ ಡೈರೆಕ್ಟರ್ಗೆ ಇವತ್ತು ಇವ್ನ್ ಸಿನಿಮಾ ಮಾಡ್ತೀನಿ ಅಂದಾಗ ನಮ್ ಸಿನಿಮಾ 2 ತಿಂಗಳು ನಿಲ್ಸಿದೀವಿ. 2 ತಿಂಗಳು ಸಿನಿಮಾ ನಿಲ್ಸಿ ಆಮೇಲೆ ದರ್ಶನ್ ಸರ್ದು ಡೆವಿಲ್ ಸಿನಿಮಾದು ಸ್ವಲ್ಪ ಪ್ರಮೋಷನ್ಸ್ ವೈಸ್ ನಂಗೆ ಅವ್ರಂದ್ರೆ ತುಂಬಾ ಇಷ್ಟ, ಅವ್ರ ಮೇಲೆ ಇರೋ ಪ್ರೀತಿಗೆ ಪ್ರಮೋಷನ್ಸ್ ವೈಸ್ ಏನೋ ಮಾಡ್ತಾ ಇದ್ವಿ. ಆ 1-2 months ಇವನ್ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ವಿ. ಓವರ್ ಆಲ್ ಟೀಮ್, ರಾಹುಲ್ ನಮ್ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದ, ದಿ ಬ್ಲಾಕ್ ಸಿಟಿ ಅನ್ನೋದು ವರ್ಕ್ ನಡೀತಾ ಇತ್ತು, ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ವಿ, ಆಮೇಲೆ ಡೈಲಾಗ್ಸ್ ಬರೀತಾ ಇದ್ರು. ಇವ್ರ ಜೊತೆ ಇವಾಗ ಏನು ಇವ್ರಿಗೆ ಗುರುಗಳು ಅಂತ ಏನಿದಾರಲ್ಲ, ಅವ್ರ ಹತ್ರ ಎಲ್ಲ ಕೆಲಸ ಮಾಡಿರೋ ಸಿನಿಮಾ ವರ್ಷನ್ ಡೆಫಿನೆಟ್ಲಿ ಇರಲ್ಲ ಸರ್, ಬೇರೆ ವರ್ಷನ್ ಇರುತ್ತೆ. ಇದುವರೆಗೂ ಏನೊಂದು ಮಾಸ್ ಕಲ್ಟ್ ಅಂತ ಏನ್ ನೋಡಿದೀವಲ್ಲ, ಅದ್ರ ನೆಕ್ಸ್ಟ್ ವರ್ಷನ್ ಡೆಫಿನೆಟ್ಲಿ ಗಿರಿಯಣ್ಣ ಮಾಡ್ತಾರೆ. ಸೊ ದಯವಿಟ್ಟು ನಮ್ಮೆಲ್ಲರ ಸಿನಿಮಾಗೆ, ಎಲ್ಲ ಟೀಮ್ಗೆ, ಇದರ ಹೊಸಬ್ರು ಸಿನಿಮಾಗೆ ಡೆಫಿನೆಟ್ಲಿ ಏನ್ ಕಂಟೆಂಟ್ ಇರುವಂತ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಅಥವಾ ಇನ್ನೊಂದೇನೋ ಹೆಂಗ್ ಮಾಡಿದ್ರು ಸಪೋರ್ಟ್ ಮಾಡಿ ಅಂತ ಯಾರಾದ್ರೂ ಕೇಳ್ಕೊಳ್ಳೋದು. ಡೆಫಿನೆಟ್ಲಿ ಹೊಸಬ್ರು ಅನ್ನೋದಕ್ಕಿಂತ ಕಂಟೆಂಟ್ ಆ ಒಂದು ನಿಮ್ಗೆ ಡೆಫಿನೆಟ್ಲಿ ಈ ಸಿನಿಮಾ ನೋಡ್ಬೋದು, 100 ರೂಪಾಯಿ ಕೊಡ್ಬೋದು ಅಂತ ಅನ್ನೋಂತ ಎಲ್ಲಾ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.